ಈಗಾಗಲೇ ಬಹಳ 500 ಕಿಲೋಮೀಟರ್ ಇಂದ ನಮ್ಮ ರಾಯಚೂರು ಜಿಲ್ಲೆಗೆ ಏನೇ ಒಂದು ಸುಮಾರು 15-20 ವರ್ಷಗಳಿಂದ ಸುದೀರ್ಘವಾಗಿ ಈ ಭಾರತೀಯ ಸೇವಾ ಸಮಿತಿ ಅನ್ನುವ ಸಂಘಟನೆಯನ್ನು ಕಟ್ಟಿಕೊಂಡು ಅನೇಕರಿಗೆ ತನ್ನದೇ ಆದಂತಹ ವಿಭಿನ್ನವಾದಂತಹ ಸಾಮಾಜಿಕ ಸೇವೆ ಮಾಡಿರತಕ್ಕಂಥ ಜನಮೆಚ್ಚಿದ ನಾಯಕ, ಬಡವರ ಬಂಧು, ದೀನ ದಲಿತರ ಕಣ್ಮಣಿ, ಎಷ್ಟೋ ಅನಾಥರ ವೈಯಕ್ತಿಗೆ ದೀಪವಾಗಿರುವ ಡಾಕ್ಟರ್ ಎಚ್.ಎಂ. ಗುಡಿ ರಾಮಚಂದ್ರ ಚಿಂತೆಯವರಿಗೆ ನಮ್ಮ ರಾಯಚೂರು ಮೂಲಕ ಎಲ್ಲರಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಕೋರುತ್ತಾ, ಹಾಗೆ ಈಗಾಗಲೇ ಈ ಒಂದು ವೇದಿಕೆಯಲ್ಲಿ ಏನು ಭಾರತೀಯ ಸೇವಾ ಸಮಿತಿಯ ತಾವು ಸಂಘಟನೆಯನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡು ತಮ್ಮ ಈ ಸಂಘಟನೆಯಲ್ಲಿ ಏನೇನು ಸಾಧಕ ಬಾಧಕಗಳನ್ನು ತಾವೆಲ್ಲ ಅನುಭವಿಸಿರುವ ಹಿತನುಡಿಗಳನ್ನ ಈ ವೇದಿಕೆಯಲ್ಲಿ ಹಂಚಿಕೊಂಡಿರತಕ್ಕಂಥ ಎಲ್ಲರನ್ನ ನಾಯಕರಿಗೂ ಮತ್ತು ಹಿರಿಯ ಹೋರಾಟಗಾರರಿಗೂ ತುಂಬಾ ಹೃದಯಪೂರ್ವಕವಾದ ಧನ್ಯವಾದಗಳು ಹೇಳ್ತೇನೆ. ಇವತ್ತು ಸಮಯ ಅಭಾವವಿದೆ, ಯಾಕಂದ್ರೆ ನಾವು ರಾಯಚೂರಿನಲ್ಲಿ ಸುಮಾರು ನಮ್ಮ ಕನಸಿತ್ತು ಸುಮಾರು 2,000 ಜನಸಂಖ್ಯೆಯನ್ನು ಸೇರಿಸಿ ಅದ್ದೂರಿಯಾಗಿ ಅವರನ್ನು ಸ್ವಾಗತಿಸಿಕೊಂಡು ಈ ಭಾರತೀಯ ಸೇವಾ ಸಮಿತಿಯನ್ನ ನಮ್ಮ ರಾಯಚೂರಿನಲ್ಲಿ ಬರುವ 7 ತಾಲೂಕಿನ ಸಂಘಟನೆಯನ್ನ ಬಹಳ ಅದ್ದೂರಿಯಾಗಿ ಈ ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಆಯೋಜಿಸಿದ್ದೀವಿ. ಈ ಕಾರ್ಯಕ್ರಮವನ್ನು ನಾವು ಬಹಳ ಬೇರೆ ಒಂದು ಸಮಯ ತಗೊಂಡು ಅಣ್ಣನ ಕರೆಸಿ ಬಹಳ ಅದ್ದೂರಿಯಾಗಿ ಮಾಡ್ಬೇಕು ಅನ್ಕೊಂಡಿದ್ವಿ. ಒಂದು ಕಾರ್ಯಕ್ರಮವನ್ನ ಅಣ್ಣನ ಈ ಒಂದು ವೇದಿಕೆಯಲ್ಲಿ ಏನು ರಾಯಚೂರಿಗೆ ಒಂದು ಏನು ಶಿಕ್ಷಕರು ಆ ಒಂದು ಕಾರ್ಯಕ್ರಮದಲ್ಲಿ ಅವನ್ನ ಟೈಮನ್ನ ನಿಗದಿಯನ್ನು ಪಡಿಸಿದ್ರು. ಆ ನಿಗದಿ ಪಡಿಸಿರ್ತಕ್ಕಂಥ ಟೈಮು ಬಹಳ ಅದು ಸ್ವಲ್ಪ ಪೋಸ್ಟ್ಪೋನ್ ಆಗಿ, ಹಾಗಾಗಿ ನಾವು ಅದೇ ಒಂದು ಡೇಟ್ಗೆ ಅಣ್ಣನ ಫಿಕ್ಸ್ ಮಾಡ್ಕೊಂಡಿದ್ವಿ. ಯಾಕಂದ್ರೆ ನಾವು ಅಂದುಕೊಂಡು ಒಂದು ಸಾರಿ ನಾವು ಯಾರಾದ್ರೂ ನಮ್ಮ ರಾಯಚೂರಿಗೆ ಕರೆಯೋಣ ಅಂತ ಅಂದುಕೊಂಡಾಗ ಆ ಸಮಯ ಏನಾದ್ರೂ ಪೋಸ್ಟ್ಪೋನ್ ಆದ್ರೆ ನಾವು ಹಿಂದಿರ್ತಕ್ಕಂಥ ವ್ಯಕ್ತಿಗಳಲ್ಲ. ನಮ್ಮ ರಾಯಚೂರಿನಲ್ಲಿ ಹೇಗಿದೆ ಅಂದ್ರೆ ಇದು ಹೋರಾಟದ ಜಲಜೀವ. ಈ ಹೋರಾಟದಲ್ಲಿ ಏನು ರಾಯಚೂರಿಗಿಂತ ಸುಮಾರು ಬೆಂಗಳೂರಿಗೆ ನಾವು ಯಾರ ಹತ್ರ ₹1 ಆಶಿಸದೆ ಬೆಂಗಳೂರಲ್ಲಿ ಇರ್ತಕ್ಕಂಥ ನೂರಾರು ಹೋರಾಟಗಳಿಗೆ ಕಾರಾರಟ್ಟಿಗಳನ್ನು ಕಟ್ಟಿಕೊಂಡು ಹೋಗಿರ್ತಕ್ಕಂಥ ರಾಯಚೂರಿನ ನಾಡು. ಈ ರಾಯಚೂರಿನ ನಾಡಿಗೆ ನಾವು ಕರಿಬೇಕಾದ್ರೆ ಏನು ಬೆಂಗಳೂರಲ್ಲಿ ಇರ್ತಕ್ಕಂಥ ಈ ಭಾರತೀಯ ಸೇವಾ ಸಮಿತಿಯ ಸಂಘಟನೆಯನ್ನ ಸಕ್ರಿಯವಾಗಿ ನೋಡಿ, ಇವತ್ತು ಒಂದು ಸಂಘಟನೆಯನ್ನ ಕಟ್ಟಿಕೊಂಡು ಇವತ್ತು ಒಂದು ಜಾತಿಗೆ ಸೀಮಿತ ಆಗಿರ್ತಕ್ಕಂಥ ಸಮಯದಲ್ಲಿ ಸಂದರ್ಭಗಳಲ್ಲಿ ನಾವೆಲ್ಲ ನೋಡಿದ್ದೀವಿ. ಒಂದೇ ಜಾತಿಗೆ ಸೀಮಿತ ಆಗಿರ್ತಕ್ಕಂಥ ಸಂಘಟನೆಗಳು ನೂರಾರು ಸಂಘಟನೆಗಳಲ್ಲ, ಸಾವಿರಾರು ಸಂಘಟನೆಗಳು. ಆದ್ರೆ ಈ ಭಾರತೀಯ ಸೇವಾ ಸಮಿತಿ ಅಂತಕ್ಕಂಥ ಸಂಘಟನೆ ಅಂದ್ರೆ ಸರ್ವ ಜಾತಿ ಜನಾಂಗದವರಿಗೆ ಆಗಿರುವ ಅನ್ಯಾಯ, ಸಹಾಯ ಸಹಕಾರ, ಶಿಕ್ಷಣದಲ್ಲಿ, ಆಟೋ ಚಾಲಕರಲ್ಲಿ, ಬೀದಿ ಬಾದಿಯ ವ್ಯಾಪಾರಸ್ಥರಲ್ಲಿ ಎಲ್ಲರಿಗೆ ನ್ಯಾಯ ಕಲ್ಪಿಸಬೇಕು ಎಂಬ ಒಂದು ಆಕಾಂಕ್ಷೆಗಳ ಮೂಲಕ ಈ ಸಂಘಟನೆಗಳನ್ನು ಕಟ್ಟಿಕೊಂಡು ಇವತ್ತು ವಿಭಿನ್ನವಾದ ಸೇವೆಗಳನ್ನು ಮಾಡಿರ್ತಕ್ಕಂಥ ಡಾಕ್ಟರ್ ಎಚ್.ಎಂ. ಗುಡಿ ರಾಮಚಂದ್ರ ಚಿಂತೆ ಅಣ್ಣನವರು. ಅವರ ಚಿಂತೆ ಅಣ್ಣನವರಲ್ಲ, ಅವರ ಚಿನ್ನದ ಮನಸ್ಸುಳ್ಳವರು, ಬರೀ ಚಿಂತೆಯಲ್ಲ, ಅವರ ಚಿನ್ನದ ಮನಸ್ಸವರು. ಇವತ್ತು ನಾನು ಎಲ್ಲೋ ಮೂಲೆಯಲ್ಲಿರ್ತಕ್ಕಂಥವ್ರು, ಏನೋ ಸಣ್ಣ ಪುಟ್ಟ ಸಾಮಾಜಿಕ ಸೇವೆಗಳನ್ನು ಮಾಡಿರ್ತಕ್ಕಂಥವ್ರು ನಮ್ಮನ್ನು ಕರೆದುಕೊಂಡು ಇವತ್ತು ಈ ಒಂದು ನಮ್ಮ ರಾಯಚೂರು ಜಿಲ್ಲೆಯಲ್ಲೇ ಇಡೀ ಕರ್ನಾಟಕದಲ್ಲೇ ಬಹಳಷ್ಟು ಹೆಸರುವಾಸಿ ಆಗುವಂತ ಒಂದು ಬಿರುದನ್ನು ನನಗೆ ಡಾಕ್ಟರ್ ಪದವಿಯನ್ನು ಸಂಪಾದಿಸಿ ನನಗೆ ಕಲ್ಪಿಸಿದ್ರು. ನಾನು ಅಣ್ಣ ಹೇಳಿದೆ, ನಾವು ಅವರಲ್ಲ, ನಾವು ವ್ಯಕ್ತಿಯರಲ್ಲ, ನಾವು ಡಾಕ್ಟರ್ ಪದವಿ ಅಂದ್ರೆ ಅದು ಒಂದು ಸ್ಥಾನ ನಮಗೆ ಬೇಕಾಗಿಲ್ಲ ಅಣ್ಣ. ಯಾಕಂತೇಳಿ ನಿಮ್ಮಂತ ಆಶೀರ್ವಾದದಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಮಾಜ ಸೇವೆ ಮಾಡಿ ನಮಗೆ ಆ ಡಾಕ್ಟರ್ ಪದವಿಯನ್ನು ಅಲಂಕರಿಸ್ತೀವಿ ಅಂತ ಸಂದರ್ಭದಲ್ಲಿ ಇಲ್ಲ, ನೀನು ಮಾಡಿರ್ತಕ್ಕಂಥ ಸೇವೆಗಳು ಬಹಳಷ್ಟು ಇದ್ದಾವೆ, ಇನ್ನು ಮುಂದೆ ಮಾಡಬೇಕು, ಇನ್ನು ಮಾಡೋದಕ್ಕೋಸ್ಕರ ನಿನಗೊಂದು ಸ್ಥಾನಮಾನವನ್ನು ನಾವು ಕಲ್ಪಿಸ್ತೀವಿ ಅಂತ ಅವರೇ. ಈ ನೋಡಿ, ಯಾವ್ದಾರ ಡಾಕ್ಟರ್ ಪದವಿ ಕೊಡ್ಬೇಕಂದ್ರೆ ನಾವು 1 ಲಕ್ಷ 2 ಲಕ್ಷ ರೂಪಾಯಿ ದುಡ್ಡು ಕೊಡ್ಬೇಕು. ಯಾಕಂದ್ರೆ ಸಮಾಜ ಸೇವೆ ಡಾಕ್ಟರ್ ಯಾವ್ದಾದ್ರು ಡಾಕ್ಟರ್ ಪದವಿ ಪಡಿಬೇಕಂದ್ರೆ ಸುಮ್ಮನೆ ಆಗಲ್ಲ. ಸುಮಾರು 2 ಲಕ್ಷ 3 ಲಕ್ಷ ರೂಪಾಯಿ ಕೊಟ್ಟು ಡಾಕ್ಟರ್ ಪದವಿಯನ್ನು ಪಡೆದಿರ್ತಕ್ಕಂಥ ನೋಡಿದ್ವಿ. ಡಾಕ್ಟರ್ ಗುಡಿ ಚಿನ್ನಿ ಅಣ್ಣನವರು ನನಗೆ ಚೆನ್ನೈಯಲ್ಲಿ ಕರೆದುಕೊಂಡು ಹೋಗಿ ಓದೋ ಚಾರ್ಜಿ, ಬರೋ ಚಾರ್ಜಿ, ಊಟ ಉಪಚಾರ ಎಲ್ಲವನ್ನ ಮಾಡಿ ನನಗೆ ಡಾಕ್ಟರ್ ಪದವಿಯನ್ನು ಕೊಡಿಸಿರ್ತಕ್ಕಂಥ ಏಕೈಕ ವ್ಯಕ್ತಿ ಯಾರಪ್ಪ ಅಂದ್ರೆ ಅದು ಜೊತೆಗೆ ನನ್ನ ಒಬ್ಬನಿಗಲ್ಲ, ನನ್ನ ಒಬ್ಬನಿಗೆ ಕೊಡಿಸಿದ್ದಲ್ಲ. ನಾನು ಆಮೇಲೆ ನೋಡಿದೆ, ಲಕ್ಷಾಂತರ ಜನರ ಮಧ್ಯದಲ್ಲಿ ಸುಮಾರು 15-20 ಜನರಿಗೆ ಡಾಕ್ಟರೇಟ್ ಪದವಿಯನ್ನು ಕೊಡಿಸಿದ್ದಾರೆ ಅವರು. ಅದರ ಜೊತೆಗೆ ಇವತ್ತು ನಾವು ರಾಯಚೂರು ಜಿಲ್ಲೆಗೆ ಬಂದಿರತಕ್ಕಂಥ ಉದ್ದೇಶ ಇಷ್ಟೇ ಒಂದು, ಅವರು ಏನು ಆಸ್ತಿ ಸಂಪಾದಿಸಬೇಕು, ನಾನು ಐಷಾರಾಮಿ ಜೀವನ ಮಾಡಬೇಕು, ಈ ಸಂಘಟನೆಗಳ ಕಟ್ಟಿಕೊಂಡು ನಾನೇನೋ ದೊಡ್ಡ ಬಿರುದು ಹೊಂದಬೇಕಂತ ವ್ಯಕ್ತಿ ಅಲ್ಲ. ಅವರು ಸರಳ ಜೀವಿ, ಬಹಳ ಮುಕ್ತ ಜೀವಿ, ಎಲ್ಲರನ್ನ ಪ್ರೀತಿಯಿಂದ ಅಣ್ಣ ಅಂತ ಕರಿತಕ್ಕಂಥ ವ್ಯಕ್ತಿ. ದೊಡ್ಡವ್ರು ಕರ್ಲಿ ಅಂತ ದೊಡ್ಡ ಗುಣ ಹೊಂದಿರ್ತಕ್ಕಂಥ ಚಿನ್ನಿ ಅಣ್ಣನು, ಆ ಚಿನ್ನದ ಮನಸ್ಸುಗಳ ಅಣ್ಣನು
ಜಿಲ್ಲೆಯಲ್ಲಿ ಏನು ಬಿ ತಿಮ್ಮಪ್ಪ ಅವರು ಸುಮಾರು 4-5 ವರ್ಷಗಳಿಂದ ನಿರಂತರವಾಗಿ ಸಂಘಟನೆಯನ್ನು ಕಟ್ಟಿಕೊಂಡು ಬಹಳಷ್ಟು ತನ್ನದಾದಂತಹ ಸಾಮಾಜಿಕ ಸೇವೆ ಮಾಡಿಕೊಂಡು ಬಂದಿದ್ದಾರೆ. ಬಿ ತಿಮ್ಮಪ್ಪನವರು ಅವರು ಡಾಕ್ಟರ್ ಪದವಿಯನ್ನು ಅಲಂಕರಿಸಿದ್ದಾರೆ. ಡಾಕ್ಟರ್ ತಿಮ್ಮಪ್ಪನವರು ಆ ತಿಮ್ಮಪ್ಪನವರ ಜೊತೆಗೆ ನಾನು ಸರ್ವಧರ್ಮ ಸಮಾಜ ಸೇವಕ ಹನುಮಂತ ಕೋಟೆ ಕೈ ಜೋಡಿಸಿ ನಮ್ಮ ರಾಯಚೂರಿನಲ್ಲಿ ಬರುವ ಎಲ್ಲ ಪದಾಧಿಕಾರಿಗಳು ರಾಯಚೂರಿನಲ್ಲಿ ಇರತಕ್ಕಂಥ 7 ತಾಲೂಕಿನ ಪದಾಧಿಕಾರಿಗಳ ಪದಗ್ರಹಣ ಮಾಡಿ ಅವ್ರಿಗೆ ಆದೇಶವನ್ನು ಕೊಡಿಸಿ ಇವಾಗಲೇ ಸಮಯ ಅಭಾವ ಆಗಿದೆ. ಈಗಾಗಲೇ ಡಾಕ್ಟರ್ ಚಿನ್ನಿ ಅಣ್ಣನವರು ಈ ಒಂದು ವೇದಿಕೆಯಲ್ಲಿ ಉದ್ದೇಶಿಸಿ ನಮ್ಮೆಲ್ಲರಲ್ಲಿ ಹಂಚಿಕೊಳ್ತಾರೆ. ಯಾಕಂದ್ರೆ ನಮ್ಗೆ ನೋಡಬಹುದು ಬಹಳಷ್ಟು ಸಂಘಟನೆಯಲ್ಲಿ ತಾವು ಹೋಗಿದ್ದೀರ. ಸಂಘಟನೆಗಳು ಹೆಂಗಿದ್ದಾರೆ ಅಂದ್ರೆ ಸಂಘಟನೆಗೆ ಬಡ್ಡಿಯನ್ನು ಕರೆದುಕೊಂಡು 200-300 ರೂಪಾಯಿ ಕೊಟ್ಟು ಸಂಘಟನೆಗೆ ಜೈಕಾರ ಹೊಡಿಸಿ ಮನೆ ಕಳಿಸುವಂತ ವ್ಯಕ್ತಿಗಳಿದ್ದಾರೆ. ಇಲ್ಲ ಕುಡಿಯಕ ಊಟ ಕೊಟ್ಟು ಮತ್ತೆ ಖರ್ಚಿಗೆ ರೊಕ್ಕ ಕೊಟ್ಟು ನಮಗ ಜೈಕಾರ ಹೇಳಿ ನಮಗೆ ಯಾವುದೇ ಕಾರಣಕ್ಕೂ ಮೂಲಭೂತ ಸೌಕರ್ಯ ಕೊಡಿಸುವಂತ ಯೋಗ್ಯನಿಲ್ಲ ಅಂತಕ್ಕಂಥ ಕೆಲವು ಹೋರಾಟಗಾರರು ಇದ್ದಾರೆ. ಇವ್ರ ಅಂಗದಲ್ಲಿ ನಮ್ಮ ಕಷ್ಟ ಅಂತ ಬಂದ್ರೆ ತಮ್ಮ ಕೈಲಾಗಿರ್ತಕ್ಕಂಥ ಸಹಾಯವನ್ನು ಮಾಡಿ ಮತ್ತು ಅದರ ಜೊತೆಗೆ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯವನ್ನು ಕೊಡಿಸುವಂತ ಚಿನ್ನದ ಮನಸ್ಸುಳ್ಳವಂತ ಮೂಡಿ ಚಿನ್ನಗಳು ನಾನು ಸುಮಾರು 15-20 ವರ್ಷಗಳಿಂದ ಈ ಸಂಘಟನಾ ಜೀವನದಲ್ಲಿ ಬಂದಿದ್ದೀನಿ. ಬಟ್ ಎಷ್ಟೋ ಜನ ಹೋರಾಟಗಾರ ನೋಡಿದ್ದೀನಿ, ಬಟ್ ಇಂಥ ವ್ಯಕ್ತಿನ ನಾನು ನೋಡಿಲ್ಲ. ಎಲ್ಲರನ್ನ ಗೌರವ ಮೂಲಕ ಅದ್ರ ಜೊತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಡಾಕ್ಟರ್ ಬಾಬು ಜಗಜೀವನರಾವ್ ಜಯಂತಿಯನ್ನ ಸುಮಾರು 30 ಲಕ್ಷ ಖರ್ಚು ಮಾಡಿ ಇಬ್ಬರ ಜಯಂತಿಯನ್ನ ಸರ್ವ ಧರ್ಮದ ಗುರುಗಳನ್ನು ಕೂಡಿಸಿಕೊಂಡು ಒಂದು ರಥದ ಮೇಲೆ ಸುಮಾರು 8 ಕಿಲೋಮೀಟರ್ ಒಂದು ರಥಯಾತ್ರೆಯನ್ನು ಮಾಡಿದ್ರು. ಅಂತ ವ್ಯಕ್ತಿ ಇವತ್ತು ನಮ್ಮ ರಾಯಚೂರು ಜಿಲ್ಲೆಗೆ ಬಂದಿದ್ದಾರೆ. ಪದಾಧಿಕಾರಿಗಳು ಈಗಾಗಲೇ ಏನು ಪದಗ್ರಹಣ ಕಾರ್ಯಕ್ರಮ ಹಮ್ಮಿಕೊಂಡಿರತಕ್ಕಂಥ ಉದ್ದೇಶಕ್ಕೆ ನಮ್ಮ ಚಿನ್ನಣ್ಣನವರು ಆ ಚಿನ್ನದ ಮನುಷ್ಯರ ಜೊತೆಗೆ ನಾವೆಲ್ಲರೂ ಏನು ಸಂಘಟನೆಯ ಸಾಧಕ ಬಾಧಕಗಳು ಸಂಘಟನೆಯನ್ನು ಯಾವ ರೀತಿ ಮುನ್ನಡೆಸಿಕೊಂಡು ಹೋಗಬೇಕು, ಸಂಘಟನೆಗಳ ನಿಯಮ ನಿಬಂಧನೆಗಳು ಏನು, ಸಂಘಟನೆಯನ್ನ ಯಾವ ರೀತಿ ನಾವು ಅನ್ಯಾಯಗೊಳಪಟ್ಟಿರ್ತಕ್ಕಂಥ ಅನ್ಯಾಯಗೊಳಪಟ್ಟಿರ್ತಕ್ಕಂಥ ಕೆಲವು ಕುಟುಂಬಗಳಿಗೆ ನ್ಯಾಯ ಯಾವ ರೀತಿ ಕಲ್ಪಿಸಿಕೊಡ್ಬೇಕಂತ ಅವರು ತಮ್ಮ ಮಾತೃ ಮೂಲಕ ವ್ಯಕ್ತಪಡಿಸ್ತಾರ. ಅದ್ರ ಜೊತೆಗೆ ಈಗಾಗಲೇ ಈ ಸಂಘಟನಾ ಜೀವನದಲ್ಲಿ ನಮಗೆ ಸಣ್ಣ ಪುಟ್ಟ ಸಾಮಾಜಿಕ ಸೇವೆಗಳನ್ನು ಮಾಡಿಕೊಂಡು ಹೋಗ್ತಾ ಇದ್ದೀವಿ. ನಾನು ಈಗಾಗಲೇ ಒಂದು ಮಾನ್ವಿ ಪಟ್ಟಣದಲ್ಲಿ ಸಭೆಯನ್ನು ಕರ್ಕೊಂಡು ಹೋಗ್ತೀನಿ. ಮಾನ್ವಿಯಲ್ಲಿ ಒಂದು ಬಡವರ ಸೇವಾ ಸಿಂಧು ಎಂದು ಕಾರ್ಯಾಲಯ ತೆರೆದಿದ್ದೀನಿ. ಆ ಬಡವರ ಸೇವಾ ಸಿಂಧು ಕಾರ್ಯಾಲಯ ತೆಗೆದು ಅದರಲ್ಲಿ ಕುಡಿಯುವ ನೀರಿನ ಘಟಕ, ಸಾರ್ವಜನಿಕರಿಗೆ ಹಳ್ಳಿಯಿಂದ ಬರ್ತಕ್ಕಂಥವರಿಗೆ ಕುಡಿಯುವ ನೀರಿನ ಘಟಕ ಸತತವಾಗಿ ಫಿಲ್ಟರ್ ನೀರನ್ನ ಸಾರ್ವಜನಿಕರಿಗೆ ಆಹ್ವಾನ ತೀರಿಸುವ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದರ ಜೊತೆಗೆ ಬಡ ವಿದ್ಯಾರ್ಥಿಗಳಿಗೆ ಬೆಳಗ್ಗೆ 5 ಗಂಟೆಗೆ ಬಂದು ಬಸ್, ಯಾಕಂದ್ರೆ ಹಳ್ಳಿಯಿಂದ ಬಸ್ ಬರ್ಬೇಕಂದ್ರೆ 5-6 ಗಂಟೆಗೆ ಬೆಳಗ್ಗೆ ಬಂದ್ಬಿಡ್ತಾರೆ. ಆ ಮಕ್ಕಳು ಯಾಕ ಕಾಲಹರಣ ಮಾಡಬಾರ್ದು ಅಂತೇಳಿ ಮಾನ್ಯಲ್ಲಿ ಒಂದು ಮಿನಿ ಲೈಬ್ರರಿ ಮಾಡಿ ಸೇವೆ ಸಲ್ಲಿಸ್ತಾ ಇದ್ದೀವಿ. ಈಗಾಗಲೇ ಈ ಒಂದು ಪದಗ್ರಹಣ ಕಾರ್ಯಕ್ರಮ ಈಗ ಪ್ರಾರಂಭಿಸ್ತಾ ಇದ್ದೀವಿ. ಈ ಪದಗ್ರಹಣ ಮಾಡಿದ ನಂತರ ಅಣ್ಣವರು ಈ ವೇದಿಕೆ ಉದ್ದೇಶಿಸಿ ಇವತ್ತೇನು ನಮ್ಮ ಮಾತಿಗೆ ತಿಳ್ಕೊಂಡು ಎಲ್ಲ ಮಹಿಳೆ ಹೋರಾಟಗಾರರು ಮತ್ತು ದಲಿತ ಹೋರಾಟಗಾರರು ಮತ್ತು ಪ್ರಗತಿಪರ ಚಿಂತಕರು ವೇದಿಕೆ ಕೆಳಗಿರ್ತಕ್ಕಂಥ ಎಲ್ಲ ನನ್ನ ತಾಯಂದರು, ಅಣ್ಣಂದರು, ನೀರದು ಹೋರಾಟಗಾರರು ಎಲ್ಲರೂ ಬಂದಿದ್ದಕ್ಕಾಗಿ ನಮ್ಮೆಲ್ಲರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳ್ತಾ ಹೀಗೆ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಗುರು ಹಿರಿಯರ ಮೂಲಕ ನನ್ನ ಮಾತುಗಳನ್ನ ವಿರಾಮ ತಗೋತಾ ಇದ್ದೀನಿ. ಎಲ್ಲರೂ ಒಳ್ಳೆಯದಾಗಲಿ. ಜೈ ಭೀಮ್, ಜೈ ಬಿ.